ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಎನ್ಐಎಗೆ ಕೊಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗಿದೆ. ಎನ್ಐಎಗೆ ಕೊಡಬೇಕು ಅಂತ ಕೆಲವರು, ಎನ್ಐಎಗೆ ಕೊಡಬಾರದು ಅಂತ ಕೆಲವರು. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯದಲ್ಲಿ ವಾಗ್ಯುದ್ಧವೇ ನಡೆದು ಹೋಗ್ತಾ ಇದೆ. ಎನ್ಐಎಗೆ ಕೊಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಗಂಭೀರ ಆಕ್ಷೇಪವನ್ನು ಎತ್ತಿದ್ದಾರೆ. ಇವತ್ತು ಸಭೆ ನಡೆಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಎನ್ಐಎ ತನಿಖೆಗೆ ಪರಿಷತ್ ಸದಸ್ಯ ಹರಿಪ್ರಸಾದ್ ಕೂಡ ಕಿಡಿಕಾರಿದ್ದಾರೆ. ಎನ್ಐಎಗೆ ಕೊಡಬೇಕು ಇದನ್ನು ಅಂತ. ಎನ್ಐಎಗೆ ಇದನ್ನು ಕೊಡ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಅವರ ಒಂದು ಆಕ್ಷೇಪ. ಎನ್ಐಎ ಇರೋದು ದೇಶದ್ರೋಹ, ಭಯೋತ್ಪಾದನೆ ವಿಚಾರ ಇದೆಯಲ್ಲಪ್ಪ, ಇದನ್ನು ತನಿಖೆ ಮಾಡೋಕ್ಕೆ. ಇದಕ್ಕೂ ಸುಹಾಸ್ ಶೆಟ್ಟಿ ಹತ್ಯೆಗೂ ಏನು ಸಂಬಂಧ? ಇದನ್ನು ಭಯೋತ್ಪಾದನೆನಾ, ದೇಶದ್ರೋಹವಾ, ಯಾವ ಥರ ವಿಚಾರ ಇದು? ಇದಕ್ಕೂ ಎನ್ಐಎಗೂ ಇರ್ತಕ್ಕಂಥ ಸಂಬಂಧ ಆದರೂ ಏನು? ಬಿ ಜೆ ಪಿ ಇದನ್ನಿಟ್ಕೊಂಡೇ ರಾಜಕೀಯ ಮಾಡೋಕ್ಕೆ ಹೊರಟಿದೆ. ನಮ್ಮ ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಸಾಲದಾ? ಸಾಕು, ಅಷ್ಟೇ ಜನ ತನಿಖೆ ಮಾಡಿದ್ರೆ ಸಾಕು ಅಂಥೇಳಿ MLC ಒಂದು ಕಡೆ ಹೇಳಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನಿಖೆಗೆ ಕರ್ನಾಟಕ ಪೊಲೀಸರು ಸಮರ್ಥರಿದ್ದಾರೆ. ಕರಾವಳಿಯಲ್ಲಿ BJP ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದೆ ಅಂತ ಹೇಳಿ ಸುರೇಶ್ ಮಾತಾಡಿದ್ದಾರೆ. ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ಬಂದಿದೆ ಅಂತ ಹೇಳಿ ನನ್ನ ಗಮನಕ್ಕೆ ತಂದಿದ್ದಾರೆ. ಅದು ಅಫಿಷಿಯಲ್ ಆಗಿ ಇವತ್ತು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ತಗೊಳ್ತೀವಿ. ಎಲ್ಲ ನಡೀತಾ ಇದೆ. ಅಂತಿಮವಾಗಿ ಪ್ರಾಸಿಕ್ಯೂಷನ್ಗೆ ಅದೆಲ್ಲ ಪ್ರೊಸೆಸ್ ಏನು ನಡಿಬೇಕು ಅದೆಲ್ಲ ನಡೀತಾ ಇದೆ. ಯಾವುದು ನಿಂತಿಲ್ಲ. ಅದಕ್ಕೆ ಸಮಯ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾರು, ನನಗೇನು ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಅಂದರೆ ಯಾರಾದರೂ ರೆಪ್ರೆಸೆಂಟೇಷನ್ ಮಾಡಿದಾರಾ ಏನು ಅಂತೇಳಿ. ಆ ಭಾಗದಲ್ಲಿ ಕೆಲವರು ಎಲ್ಲ ಎನ್ಐಎ ಕೊಡಿ, ಅದು ಕೇಂದ್ರ ಸರ್ಕಾರ ತನಿಖೆ ಮಾಡಲಿ ಅಂತೆಲ್ಲ ಮಾತುಗಳು ಆಡ್ತಾಯಿದ್ರು. ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರ ಸಂಸದರು ಅಥವಾ ಶಾಸಕರುಗಳು ಏನಾದರೂ ಹೇಳ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಪತ್ರ ಅಂತೂ ಬಂದಿದೆ ಗೃಹ ಸಚಿವಾಲಯದಿಂದ, ಕೇಂದ್ರದ ಗೃಹ ಸಚಿವಾಲಯದಿಂದ ಬಂದಿದೆ ಅಂತೇಳಿ ನನಗೆ DG ಅವರು ಹೇಳಿದ್ದಾರೆ. ಅದನ್ನು ಇವತ್ತು ತೀರ್ಮಾನ ಮಾಡ್ತೀವಿ. ಕೇಂದ್ರ NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ದರೆ ಅದನ್ನು ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿ. ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ, ತನಿಖೆಗಳನ್ನು ಮಾಡ್ತಾನೇ ಇದ್ದಾರೆ. BJPಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು CBI ತನಿಖೆ ಆಗಬೇಕು ಅಂಥೇಳಿ, ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಅವಧಿನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು, ವಾತಾವರಣವನ್ನು ಕಲುಷಿತ ಮಾಡ್ತಕ್ಕಂಥ, ಜನರಲ್ಲಿ ಭಾವನೆಗಳಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ